ನಮಸ್ಕಾರ. ಕಿಡ್ನಿ ಸ್ಟೋನ್ ಆಗಿದ್ಯಾ? ಚಿಂತೆ ಮಾಡಬೇಡ, ಒಂದು ಬೇರ್ ಕುಡಿ ಎಲ್ಲ ಹೊರಟು ಹೋಗುತ್ತೆ. ಈ ಮಾತನ್ನ ಎಲ್ಲಾದ್ರೂ ಕೇಳೇ ಇರ್ತೀರ ಅಲ್ವಾ? ಆದ್ರೆ ಇದರಲ್ಲಿರೋ ನಿಜ ಎಷ್ಟು, ಸುಳ್ಳೆಷ್ಟು? ಬನ್ನಿ ಇವತ್ತು ಇದರ ಹಿಂದಿನ ಸತ್ಯವನ್ನ ಪತ್ತೆ ಹಚ್ಚೋಣ. ಹೌದು, ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ಅಥವಾ ಆನ್ಲೈನ್ನಲ್ಲಿ ಎಲ್ಲಾದರೂ ಈ ಸಲಹೆ ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಒಂದು ಕೂಲ್ ಬಿಯರ್ ಕುಡಿದ್ರೆ ಸಾಕು, ಕಿಡ್ನಿ ಸ್ಟೋನ್ ನೋವಿನಿಂದ ಆರಾಮಾಗಿ ಪಾರಾಗ್ಬೋದು ಅಂತ ಎಷ್ಟೊಂದು ಜನ ನಂಬಿದ್ದಾರೆ. ಆದರೆ ನಿಜಕ್ಕೂ ಇದು ಕೆಲಸ ಮಾಡುತ್ತಾ ಅಥವಾ ಇದು ನಮ್ಮ ಆರೋಗ್ಯಕ್ಕೆ ಇನ್ನಷ್ಟು ಅಪಾಯ ತರುತ್ತಾ? ಬನ್ನಿ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ನಂಬಿಕೆ ಬಗ್ಗೆ ಎಕ್ಸ್ಪರ್ಟ್ಸ್ ಅಂದ್ರೆ ಮೂತ್ರಪಿಂಡ ತಜ್ಞರು ಏನ್ ಹೇಳ್ತಾರೆ? ನಾವು ಸೀದಾ ಅರ್ಕ ಅನುಗ್ರಹ ಆಸ್ಪತ್ರೆಯ ಯೂರಾಲಜಿ ಟೀಮ್ ಹತ್ರನೇ ಕೇಳೋಣ. ಅವರ ಉತ್ತರ ಇಲ್ಲಿದೆ. ಉತ್ತರ ನೋಡಿ, ಎಷ್ಟು ಸ್ಪಷ್ಟ ಮತ್ತು ನೇರವಾಗಿದೆ. ಬಿಯರ್ ಕಿಡ್ನಿ ಸ್ಟೋನ್ಸ್ಗಳಿಗೆ ಒಳ್ಳೆಯದಲ್ಲ. ಇದೇನೋ ಸುಮ್ಮನೆ ಹೇಳೋ ಅಭಿಪ್ರಾಯ ಅಲ್ಲ, ಬದಲಿಗೆ ವೈದ್ಯಕೀಯ ಸಾಕ್ಷಿಗಳ ಆಧಾರದ ಮೇಲೆ ಕೊಟ್ಟಿರುವ ತೀರ್ಮಾನ. ಈ ಫೇಮಸ್ ನಂಬಿಕೆ ಯಾಕೆ ತಪ್ಪು ಅಂತ ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದಹಾಗೆ ಈ ಮಾತಿನ ಹಿಂದೆ ದಶಕಗಳ ವೈದ್ಯಕೀಯ ಅನುಭವ ಇದೆ. ಡಾಕ್ಟರ್ ಮನೋಹರ್ CS ಅವರ ಹಾಗೆ 30 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಫೀಲ್ಡಲ್ಲಿರೋ ಅನುಭವಿ ತಜ್ಞರು ಸೇರಿದಂತೆ ಇಡೀ ಮೆಡಿಕಲ್ ಕಮ್ಯುನಿಟಿದ್ದು ಇದೇ ಮಾತು. ಅಂದ್ರೆ ಈ ಮಾಹಿತಿ 100ಕ್ಕೆ 100 ಪಕ್ಕಾ. ಓಕೆ, ವಿಷಯದ ಆಳಕ್ಕೆ ಹೋಗೋ ಮೊದಲು ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಂಬಿಡೋಣ. ನಮ್ಮ ಮೂತ್ರದಲ್ಲಿ ಖನಿಜಗಳು ಅಂದ್ರೆ ಮಿನರಲ್ಸ್ ಮತ್ತು ಉಪ್ಪಿನ ಅಂಶ ಜಾಸ್ತಿಯಾದಾಗ ಅವೆಲ್ಲ ಗಟ್ಟಿಯಾಗಿ ಕಲ್ಲುಗಳ ಥರ ಫಾರ್ಮ್ ಆಗ್ತವೆ. ಇವು ಮರಳಿನ ಕಾಳಿನಷ್ಟು ಸಣ್ಣದ್ರಿಂದ ಹಿಡಿದು ಗಾಲ್ಫ್ ಬಾಲ್ ಅಷ್ಟೇ ದೊಡ್ಡದೂ ಆಗಬಹುದು. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಎಲ್ಲಾ ಕಿಡ್ನಿ ಸ್ಟೋನ್ಗಳು ಒಂದೇ ಥರ ಇರಲ್ಲ. ಅದರಲ್ಲಿ ಸುಮಾರು 75% ಅಂದ್ರೆ 3/4 ಸ್ಟೋನ್ಗಳು ಕ್ಯಾಲ್ಶಿಯಂ ಆಕ್ಸಲೇಟ್ ಅನ್ನೋ ವಿಧಕ್ಕೆ ಸೇರಿದ್ದು. ಬಿಯರ್ಗೂ ಇದಕ್ಕೂ ಏನ್ ಸಂಬಂಧ ಅನ್ನೋದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದನ್ನ ಮುಂದೆ ನೋಡೋಣ. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಅಸಲಿ ಭಾಗಕ್ಕೆ ಬಂದಿದ್ದೀವಿ. ಬಿಯರ್ ಯಾಕೆ ಸಹಾಯ ಮಾಡಲ್ಲ, ಬದಲಿಗೆ ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡದು ಮಾಡುತ್ತೆ ಅನ್ನೋದಕ್ಕೆ ಸೈಂಟಿಫಿಕ್ ಕಾರಣಗಳು ಏನು ನೋಡೋಣ ಬನ್ನಿ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇದು ಡಿಹೈಡ್ರೇಷನ್. ಬಿಯರ್ನಲ್ಲಿರೋ ಆಲ್ಕೋಹಾಲ್ ನಮ್ಮ ದೇಹದಿಂದ ನೀರನ್ನ ಹೊರಹಾಕತ್ತೆ. ಇದು ಕಿಡ್ನಿ ಸ್ಟೋನ್ ಆಗೋಕೆ ನಂಬರ್ 1 ಕಾರಣ. ಎರಡನೇದು ಯೂರಿಕ್ ಆಸಿಡ್ ಜಾಸ್ತಿಯಾಗೋದು. ಬಿಯರ್ನಲ್ಲಿ ಪ್ಯೂರಿನ್ಸ್ ಅನ್ನೋ ಕಾಂಪೌಂಡ್ಸ್ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಆಗಿ ಬದಲಾಗಿ ಹೊಸ ಕಲ್ಲುಗಳು ಹುಟ್ಕೊಳ್ಳೋಕೆ ಕಾರಣ ಆಗುತ್ತೆ. ಇನ್ನು ಮೂರನೇದು ಮತ್ತು ಅತಿಮುಖ್ಯವಾದದ್ದು ಆಕ್ಸಲೇಟ್ಸ್. ಬಿಯರ್ನಲ್ಲಿ ಈ ಆಕ್ಸಲೇಟ್ಗಳಿರೋದ್ರಿಂದ ಇದು ನೇರವಾಗಿ ಆ 75% ಕ್ಯಾಲ್ಶಿಯಂ ಆಕ್ಸಲೇಟ್ ಕಲ್ಲುಗಳಾಗೋಕೆ ದಾರಿ ಮಾಡಿಕೊಡುತ್ತೆ. ಈಗ ನೋಡಿ, ಒಂದ್ ಕಡೆ ಬಿಯರ್, ಇನ್ನೊಂದು ಕಡೆ ನೀರು. ವ್ಯತ್ಯಾಸ ಎಷ್ಟೊಂದು ಸ್ಪಷ್ಟವಾಗಿದೆ. ನೀರು ನಮ್ಮ ದೇಹಕ್ಕೆ ನೀರಿನಾಂಶ ಕೊಡುತ್ತೆ, ಯೂರಿಕ್ ಆಸಿಡ್ ಕಡಿಮೆ ಮಾಡುತ್ತೆ ಮತ್ತು ಅದರಲ್ಲಿ ಆಕ್ಸಲೇಟ್ಸ್ ಇರೋದೇ ಇಲ್ಲ. ಇದೇ ಕಾರಣಕ್ಕೆ ಡಾಕ್ಟರ್ಸ್ ಯಾವಾಗ್ಲೂ ನೀರು ಕುಡೀರಿ ಅಂತ ಹೇಳೋದು. ಸರಿ, ಈ ಕಟ್ಟುಕತೆಗಳನ್ನೆಲ್ಲ ಪಕ್ಕಗಿಟ್ಟು ಈಗ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ನಿಜವಾಗ್ಲೂ ಕೆಲಸ ಮಾಡೋ ಪರಿಹಾರಗಳ ಬಗ್ಗೆ ಗಮನ ಕೊಡೋಣ. ಹಾಗಾದರೆ ಕಿಡ್ನಿ ಸ್ಟೋನ್ಸ್ ತಡೆಯೋಕೆ ಮತ್ತು ಕಂಟ್ರೋಲ್ ಮಾಡೋಕೆ ಏನ್ ಮಾಡಬೇಕು? ಪರಿಹಾರ ಅಂದುಕೊಂಡಿದ್ದಕ್ಕಿಂತ ತುಂಬಾನೇ ಸಿಂಪಲ್. ಅದು ಬೇರೇನೂ ಅಲ್ಲ, ನೀರು. ಹೌದು, ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ದಿನಕ್ಕೆ ಕನಿಷ್ಠ 2.5 ಲೀಟರ್ ನೀರು ಕುಡಿಯೋದೇ ಕಿಡ್ನಿ ಸ್ಟೋನ್ ತಡೆಯೋಕೆ ಮತ್ತು ಚಿಕಿತ್ಸೆ ಕೊಡೋಕಿರೋ ಬೆಸ್ಟ್ ದಾರಿ. ಇದು ಮೂತ್ರವನ್ನ ತೆಳಯಾಗಿಸಿ ಕಲ್ಲುಗಳು ಫಾರ್ಮ್ ಆಗೋಕೆ ಚಾನ್ಸೇ ಕೊಡಲ್ಲ. ಚೆನ್ನಾಗಿ ನೀರು ಕುಡಿಯೋದ್ರ ಜೊತೆಗೆ ಜೀವನ ಶೈಲಿಯಲ್ಲಿ ಈ ಸಣ್ಣ ಬದಲಾವಣೆಗಳು ತುಂಬಾನೇ ಮುಖ್ಯ. ನೀರಿಗೆ ಸ್ವಲ್ಪ ನಿಂಬೆರಸ ಸೇರಿಸೋದು, ಊಟದಲ್ಲಿ ಉಪ್ಪನ್ನ ಕಡಿಮೆ ಮಾಡೋದು ಮತ್ತು ಪ್ರಾಣಿಜನ್ಯ ಪ್ರೋಟೀನ್ಗಳನ್ನ ಸ್ವಲ್ಪ ಲಿಮಿಟ್ ಮಾಡೋದು, ಇದೆಲ್ಲ ಕಿಡ್ನಿ ಸ್ಟೋನ್ಸ್ ಬರೋ ರಿಸ್ಕನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಬಿಯರ್ ಕಥೆಯ ಹಾಗೇನೆ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಇನ್ನೂ ಕೆಲವು ತಪ್ಪು ಕಲ್ಪನೆಗಳು ಜನರಲ್ಲಿವೆ. ಅವು ಯಾವುವು ಅಂತಾನೂ ಒಂದು ರೌಂಡ್ ಬೇಗ ನೋಡ್ಬಿಡೋಣ. ಹಾಲು, ಮೊಸರು ತಿಂದ್ರೆ ಕ್ಯಾಲ್ಶಿಯಂ ಸ್ಟೋನ್ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದರೆ ಸತ್ಯ ಏನ್ ಗೊತ್ತಾ? ಇದು ಪಕ್ಕಾ ಉಲ್ಟಾ. ಊಟದಲ್ಲಿ ಸಿಗುವ ಕ್ಯಾಲ್ಶಿಯಂ ಕರುಳಿನಲ್ಲೇ ಆಕ್ಸಿಲೇಟ್ ಜೊತೆ ಸೇರ್ಕೊಂಡು ದೇಹದಿಂದ ಹೊರಹೋಗುತ್ತೆ. ಇದರಿಂದ ಆಕ್ಸಿಲೇಟ್ ಕಿಡ್ನಿಗೆ ತಲುಪೋದೇ ಇಲ್ಲ. ಸೊ ಇದು ಸ್ಟೋನ್ ಆಗೋದನ್ನ ತಡೆಯೋಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ತುಂಬಾನೇ ಫೇಮಸ್ ಆಗಿರೋದು ಅಂದ್ರೆ ಆಪಲ್ ಸೈಡರ್ ವಿನೆಗರ್. ಇದು ಕಿಡ್ನಿ ಸ್ಟೋನ್ಸ್ ಕರಗಿಸುತ್ತೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ವಾಸ್ತವವಾಗಿ ಅದನ್ನ ಜಾಸ್ತಿ ಸೇವಿಸಿದ್ರೆ ಹಲ್ಲಿನ ಆರೋಗ್ಯಕ್ಕೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಕಿಡ್ನಿ ಸ್ಟೋನ್ ಅಂತ ತಕ್ಷಣ ಆಪರೇಷನ್ ಮಾಡ್ಲೇಬೇಕು ಅಂತ ಭಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಸಣ್ಣ ಕಲ್ಲುಗಳು ಅಂದ್ರೆ ಸುಮಾರು 5 ರಿಂದ 6 ಮಿಲಿಮೀಟರ್ ಒಳಗಿರೋದು
ಚೆನ್ನಾಗಿ ನೀರು ಕುಡಿಯೋದ್ರಿಂದ ಮತ್ತು ವೈದ್ಯರ ಸಲಹೆ ಪಾಲಿಸೋದ್ರಿಂದ ತಾವಾಗಿಯೇ ಹೊರಗೆ ಬಂದ್ಬಿಡ್ತದೆ. ತುಂಬಾ ದೊಡ್ಡದಾಗಿದ್ರೆ ಮಾತ್ರ ಸರ್ಜರಿ ಬೇಕಾಗ್ಬೋದು. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಸೊ ಮುಂದಿನ ಸಾರಿ ಯಾರಾದರೂ ಬಿಯರ್ ಕುಡಿಯೋಕೆ ಸಲಹೆ ಕೊಟ್ರೆ ಅವರಿಗೆ ಈ ವೈಜ್ಞಾನಿಕ ಸತ್ಯವನ್ನ ತಿಳಿಸಿ. ಆರೋಗ್ಯದ ವಿಷಯದಲ್ಲಿ ಜನಪ್ರಿಯ ನಂಬಿಕೆಗಳಿಗಿಂತ ವೈಜ್ಞಾನಿಕ ಪುರಾವೆಗಳನ್ನು ನಂಬೋದು ತುಂಬಾ ಮುಖ್ಯ. ಒಂದು ವಿಷಯ ನೆನ್ಪಿಡಿ, ಕಿಡ್ನಿ ಸ್ಟೋನ್ಸ್ಗಳಿಗೆ ನಿಜವಾದ ಹೀರೋ ಬಿಯರ್ ಖಂಡಿತ ಅಲ್ಲ, ಅದು ನೀರು. ನೋಡಿ, ಇವತ್ತು ನಾವು ಒಂದು ದೊಡ್ಡ ಆರೋಗ್ಯದ ಕಟ್ಟುಕತೆಯನ್ನ ಬಯಲು ಮಾಡಿದ್ದೀವಿ. ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತಲ್ವಾ? ನಾವು ದಿನ ಕೇಳೋ ಇಂಥ ಇನ್ನೆಷ್ಟು ಆರೋಗ್ಯ ಸಲಹೆಗಳು ನಿಜಕ್ಕೂ ತಪ್ಪಾಗಿರಬಹುದು. ಸೊ ಮುಂದಿನ ಬಾರಿ ಯಾವುದೇ ಹೆಲ್ತ್ ಟಿಪ್ ಕೇಳಿದಾಗ ಅದರ ಹಿಂದಿನ ಸತ್ಯ ಏನು ಅಂತ ಪ್ರಶ್ನೆ ಮಾಡೋದನ್ನ ಮರಿಬೇಡಿ.